ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಕೆಮಿಸ್ಟ್ರಿಯನ್ನು ಹೇಳೋದಿಲ್ಲ, ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ ಮಹಾಭಾರತದಿಂದ. ನಿಮಗೆಲ್ಲರಿಗೂ ಗೊತ್ತಾ ಇದೆ, ಪಾಂಡವರು ಮತ್ತು ಕೌರವರ ಮಧ್ಯೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇರ್ತದೆ. ಆ ಯುದ್ಧದ ಒಂದು ಸಂದರ್ಭದಲ್ಲಿ ಅರ್ಜುನ ಮತ್ತು ಕರ್ಣ ಇಬ್ಬರೂ ಎದುರು ಬದುರಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಅರ್ಜುನನ ಸಾರಥಿ ಕೃಷ್ಣ ಆಗಿರ್ತಾನೆ. ಸೊ ಈ ರೀತಿ ಯುದ್ಧ ನಡೀತಾ ಇದ್ದಾಗ ಆ ಯುದ್ಧ ಯಾವ ರೀತಿ ನಡೀತಾ ಇರ್ತದೆ ಅಂತಂದರೆ, ಬಾಣಗಳ ಸುರಿಮಳೆ ಇರ್ತದೆ ಎರಡೂ ಕಡೆಯಿಂದ, ಆ ಕಡೆ ಕರ್ಣನ ಕಡೆಯಿಂದ ಮತ್ತು ಅರ್ಜುನನ ಕಡೆಯಿಂದ. ಈ ರೀತಿ ಯುದ್ಧ ನಡೀತಾ ಇದ್ದಾಗ ಯಾವ ರೀತಿ ಅರ್ಜುನ ಬಾಣವನ್ನು ಬಿಡ್ತಿದ್ದ ಅಂತಂದರೆ, ಪ್ರತಿಯೊಂದು ಬಾಣ, ಅರ್ಜುನನ ಬಾಣ ಕರ್ಣನ ರಥವನ್ನು 25ರಿಂದ 30 ಫೀಟ್ಗಳಷ್ಟು ಹಿಂದಕ್ಕೆ ಒಯ್ದು ಬಿಡ್ತಿತ್ತು. ಅವನ ಆ ಫೋರ್ಸ್, ಆ ಬಾಣದ ಫೋರ್ಸ್. ಕರ್ಣ ಏನು ಕಡಿಮೆ ಇರಲಿಲ್ಲ. ಕರ್ಣ ಹೊಡೆದಂತಹ ಪ್ರತಿಯೊಂದು ಬಾಣಕ್ಕೂ ಕೂಡ ಅರ್ಜುನನ ರಥ 3ರಿಂದ 4 ಫೀಟ್ ಹಿಂದಕ್ಕೆ ಹೋಗ್ತಿತ್ತು. ಎಲ್ಲ ದೇವಾನುದೇವತೆಗಳು ಕರ್ಣನನ್ನು ಮತ್ತು ಅರ್ಜುನನನ್ನು ಇಬ್ಬರನ್ನು ಹೊಗಳ್ತಾ ಇದ್ದರು, ಏನು ಯುದ್ಧ ಮಾಡ್ತಾ ಇದ್ದಾರೆ ಇವರು ಅಂಥೇಳಿ. ಬಟ್ ಕೃಷ್ಣ ಮಾತ್ರ ಪ್ರತಿ ಸಾರಿ ಕರ್ಣ ಅರ್ಜುನನ ರಥಕ್ಕೆ ಬಾಣವನ್ನು ಹೊಡೆದಾಗ ಕರ್ಣನನ್ನು ಹೊಗಳ್ತಿದ್ದಾನೆ ಹೊರತು ಅರ್ಜುನನನ್ನು ಹೊಗಳ್ತಾ ಇರಲಿಲ್ಲ. ಕರ್ಣನ ಏನು ಸ್ಕಿಲ್ಸ್ ಇದೆ ಅಥವಾ ಕರ್ಣನ ಒಂದು ಏನು ಶಕ್ತಿ ಇದೆ ಅದನ್ನು ಅವನು ಹೊಗಳ್ತಾ ಇದ್ದ, ಬಟ್ ಅರ್ಜುನನನ್ನು ಅವನು ಹೊಗಳ್ತಾನೇ ಇರಲಿಲ್ಲ. ಇದರಿಂದ ಅರ್ಜುನಿಗೆ ಭಾಳ ಬೇಜಾರಾಗ್ತಿತ್ತು. ಆವತ್ತಿನ ದಿವಸ ಯುದ್ಧ ಮುಗೀತು. ಯುದ್ಧ ಮುಗಿದು ತಮ್ಮ ಶಿಬಿರಕ್ಕೆ ಹೋದಾಗ ಅರ್ಜುನ ಕೃಷ್ಣನನ್ನು ಕೇಳ್ತಾನಂತೆ, ಓ ನನ್ನ ದೇವರೇ, ನಾನು ಅಷ್ಟೆಲ್ಲ ಬಾಣವನ್ನು ಹೊಡೆದು ಕರ್ಣನ ರಥವನ್ನು 25ರಿಂದ 35 ಫೀಟ್ ಹಿಂದೆ ಹೋಗೋ ಹಾಗೆ ಮಾಡ್ತಿದ್ದರೂ ಕೂಡ ಕರ್ಣ ಹೊಡೆದಂತಹ 1-2 ಬಾಣಗಳು ನನ್ನ ರಥವನ್ನು ಒಂದು 3ರಿಂದ 4 ಫೀಟ್ ಅಷ್ಟೇ ಹಿಂದಕ್ಕೆ ಕಳಿಸ್ತಾ ಇದ್ದರೂ ಕೂಡ ನೀನು ನನ್ನನ್ನು ಅಥವಾ ನನ್ನ ಸ್ಕಿಲ್ಲನ್ನು ಅಪ್ರಿಷಿಯೇಟ್ ಮಾಡೋದನ್ನು ಬಿಟ್ಟು ಕರ್ಣನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಇದಕ್ಕೆ ಕಾರಣವಾದರೂ ಏನು ಅಂಥೇಳಿ ಕುತೂಹಲದಿಂದ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಆವಾಗ ಕೃಷ್ಣ ನಗುನಗುತ್ತಾ ಹೇಳ್ತಾನಂತೆ, ಅರ್ಜುನ, ನಿನ್ನ ರಥವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮೇಲ್ಗಡೆ ಹನುಮಂತ ಇದ್ದಾನೆ ಫ್ಲ್ಯಾಗಲ್ಲಿ. ಸೊ ನಾನು ನಿನ್ನ ಮುಂದೆ ಸಾರಥಿಯಾಗಿ ಕುತ್ಕೊಂಡಿದ್ದೀನಿ. ಅಂದರೆ ಒಬ್ಬ ಕೃಷ್ಣ ನಿನ್ನ ಸಾರಥಿಯಾಗಿ ಕುತ್ಕೊಂಡಿದ್ದಾನೆ. ಅಂಥ ಒಂದು ರಥವನ್ನು 1 ಇಂಚು ಹಿಂದೆ ಮುಂದೆ ಮಾಡಬೇಕಂತಂದರೂ ಕೂಡ ಯಾರಿಂದನೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಕರ್ಣ ಹೊಡೆದಂತಹ ಬಾಣ ಈ ರಥವನ್ನು 3ರಿಂದ 4 ಫೀಟು ಹಿಂದಕ್ಕೆ ತಗೊಂಡು ಹೋಗ್ತಾ ಇದೆ, ಆ ರಥವನ್ನು ಶೇಕ್ ಮಾಡ್ತಾ ಇದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ಕರ್ಣ ಎಷ್ಟು ಶಕ್ತಿಶಾಲಿ ಆಗಿರಬೇಕು. ಯಾಕಂದರೆ ಕರ್ಣನ ಒಂದು ರಥ ಏನಿದೆ ಅದು ಇಟ್ ಈಸ್ ನಾಟ್ ಪ್ರೊಟೆಕ್ಟ್ ಬೈ ಎನಿ ಸಚ್ ಫೋರ್ಸ್. ಯಾವುದೇ ರೀತಿ ಫೋರ್ಸ್ ಅದರಲ್ಲಿ ಇಲ್ಲವೇ ಇಲ್ಲ. ಆ್ಯಂಡ್ ಹೀ ಈಸ್ ಆನ್ ಹಿಸ್ ಓನ್ ಆ್ಯಂಡ್ ಹೀ ಈಸ್ ಫೈಟಿಂಗ್. ಸೊ ಇಷ್ಟು ಹೇಳಿದ ಮೇಲೆ ಅರ್ಜುನಿಗೆ ಸಮಾಧಾನ ಆಗ್ತದೆ. ಸೊ ಕುರುಕ್ಷೇತ್ರದ ಒಂದು ಯುದ್ಧ ಮುಗಿದ ತಕ್ಷಣ ಕೃಷ್ಣ ಮತ್ತು ಅರ್ಜುನ ಹೇಳ್ತಾನಂತೆ, ಕೃಷ್ಣ ನೀನು ಮೊದಲು ಇಳಿದು ಹೋಗಿಬಿಡು ರಥದಿಂದ, ನಾನು ನಂತರ ಇಳಿದು ಹೋಗ್ತೀನಿ ಅಂಥೇಳಿ. ಆವಾಗ ಕೃಷ್ಣ ಹೇಳ್ತಾನಂತೆ, ಇಲ್ಲ ಅರ್ಜುನ, ಮೊದಲು ನೀನು ಇಳಿದು ಹೋಗು, ಅದಾದಮೇಲೆ ನಾನು ಇಳಿದು ಹೋಗ್ತೀನಿ ಅಂಥೇಳಿ. ಸೊ ಆಯಿತು ಕೃಷ್ಣ ಹೇಳ್ದ ಅಂಥೇಳಿ ಅರ್ಜುನ ಆ ರಥವನ್ನು ಬಿಟ್ಟು ಕೆಳಗೆ ಇಳಿದು ಹೋಗ್ತಾನೆ. ಅದಾದಮೇಲೆ ಕೃಷ್ಣ ಇಳಿದು ಬರ್ತಾನೆ. ಕೃಷ್ಣ ಇಳಿದು ಬಂದ ತಕ್ಷಣ ಆ ರಥಕ್ಕೆ ಬೆಂಕಿ ಹಿಡಿದು ಬೂದಿಯಾಗಿ ಬಿಡ್ತದಂತೆ. ಯಾವುದು? ಅರ್ಜುನ ಕುಳಿತಂತಹ ಕೃಷ್ಣನ ಸಾರಥಿ ಇದ್ದಂತಹ ಆ ರಥ. ಸೊ ಆವಾಗ ಕೃಷ್ಣ ಹೇಳ್ತಾನಂತೆ, ನಿನ್ನ ಈ ರಥವನ್ನು ಇಲ್ಲಿ ತನಕ ಕಾಪಾಡಿದ್ದು ಗೊತ್ತಿರಲಿ ನಾನು, ಅಂದರೆ ಕೃಷ್ಣ. ಅದಕ್ಕೆ ಹೇಳಿದ್ದು ನೀನು ಮೊದಲು ರಥವನ್ನು ಬಿಟ್ಟು ಹೋಗು, ಅದಾದಮೇಲೆ ನಾನು ಬಿಟ್ಟು ಬರ್ತೀನಿ ಅಂಥೇಳಿ. ಇದರಿಂದ ನಾವು ಏನು ತಿಳ್ಕೊಬೋದು ಅಂಥೇಳಿ ಸ್ವಲ್ಪ ಯೋಚನೆ ಮಾಡಿದರೆ, ರಿಮೆಂಬರ್, ನೆವರ್ ಇನ್ ಯುವರ್ ಲೈಫ್ ಹ್ಯಾವ್ ದ ಅರೋಗನ್ಸ್ ಟು ಸೇ ದ್ಯಾಟ್ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್. ಅಂದರೆ ಭಾಳಷ್ಟು ಸಾರಿ ಏನಾಗಿಬಿಡ್ತದೆ, ನಾವು ಏನೋ ಒಂದು ಮಾಡಿರ್ತೀವಿ, ನಮ್ಮಿಂದ ಯಾರಿಗೋ ಒಂದು ಒಳ್ಳೆಯದಾಗಿರ್ತದೆ, ಏನೋ ಒಂದು ಕೆಲಸ ಆಗಿರ್ತದೆ, ನಾವು ಅಂದ್ಕೊಂಡ್ಬಿಡ್ತೀವಿ ನನ್ನಿಂದಾನೇ ಆಗಿದೆ, ನಾನಿಲ್ಲ ಅಂದರೆ ಈ ಕೆಲಸ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇರ್ತಿರಲಿಲ್ಲ ಅಂಥೇಳಿ. ಆ್ಯಕ್ಚುಲಿ ಇನ್ ರಿಯಾಲಿಟಿ ಹಾಗೆ ಇರೋದಿಲ್ಲ ಮಕ್ಕಳೇ, ತಿಳಿದಿಟ್ಕೊಳ್ಳಿ. ಸೊ ಯಾವುದೋ ಒಂದು ಅಚೀವ್ ಆಗಿದೆ ಅಂತಂದರೆ ಅದರಲ್ಲಿ ಒಬ್ಬರ
ಅಥವಾ ಇಬ್ಬರ ಪಾತ್ರ ಇರೋದಿಲ್ಲ, ಬಹಳಷ್ಟು ಜನರ ಒಂದು ಕಾಂಟ್ರಿಬ್ಯೂಷನ್ ಇರ್ತದೆ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಮಾಡಿದಾಗ ಅದು ನಾನೇ ಮಾಡಿದ್ದು ಅನ್ನೋ ಒಂದು ಅಹಂಕಾರವನ್ನು ನಾವು ಇಟ್ಕೊಳ್ಳೋದೇನೆ, ನಾವೆಲ್ಲ ಸೇರಿ ಮಾಡಿದಾಗ ಮಾತ್ರ ಈ ಒಂದು ಕೆಲಸ ಕಂಪ್ಲೀಟ್ ಆಗ್ತದೆ. ಸೊ ಇದು ಇವತ್ತಿನ ರೇಡಿಯೋ. ಥ್ಯಾಂಕ್ ಯು. ಶುಭರಾತ್ರಿ.